ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. YT ಫ್ಯಾಮಿಲಿ ಎಲ್ರಿಗೂ ನನ್ನ ಕಡೆಯಿಂದ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹಾಯ್ ಫ್ರೆಂಡ್ಸ್, ನಾನಿವಾಗ ಎಲ್ಲಿಗೆ ಹೋಗ್ತಿದ್ದೀನಿ ಗೊತ್ತಾ? ನನ್ನ ತಂಗಿ ಬಂದಿದ್ದಾಳೆ ಊರಿಂದ, ಅಕ್ಕನ ಮನೆಗೆ ಬಂದಿದ್ದಾಳೆ. ಅವಳನ್ನು ಮಾತಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ನಿನ್ನೆ ಸಂಜೆ ಬಂದಿದ್ದು, ಸಂಜೆ ಅಂದರೆ ನೈಟು. ಇಷ್ಟು ತನಕ ನನಗೆ ಮನೇಲಿ ಎಲ್ಲ ಕೆಲಸ ಮುಗೀತು. ನಾನು ಮತ್ತು ಆಶಿಕ ಹೊರಟ್ವಿ. ಇಷ್ಟು ತನಕ ಮನೇಲಿ ಕೆಲಸ ಆಯಿತು. ಈಗ ಊಟ ಎಲ್ಲ ಮಾಡಿ ಹೊರಟಿದ್ದು. ಸ್ವಲ್ಪ ಹೊತ್ತು ತಂಗಿಯ ಜೊತೆ ಹರಟೆ ಹೊಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಆಶಿಕ ಇದ್ದಾಳೆ. ಇವತ್ತೇನೋ ಮುಖ ತೀರಿಸ್ತಾ ಇಲ್ಲ, ಇಲ್ಲಾಂದರೆ ಯಾವಾಗ ವಿಡಿಯೋ ಮಾಡಿದ್ರು ಸುಮಾರು ಜನ ಹೇಳ್ತಾಯಿದ್ರು ಸುಮಾರು ಜನ ಕೇಳ್ತಿದ್ರು, ಯಾಕೆ ಆಶಿಕ ಮುಖ ತೀರಿಸೋದ? ನೋಡಿ, ಮೈ ಲೈಫ್ ಮೈ ರೂಲ್ಸ್ ಅಂತ. ನೋಡಿ, ಮುಖ ತೀರಿಸ್ತಾನೆ ಇರ್ತಾಳೆ ಇಡೀ ದಿನ. ನನ್ನ ಇಷ್ಟ. ನೋಡಿ, ನನಗೆ ವಿಡಿಯೋ ಮಾಡೋಕ್ಕೂ ಮೊಬೈಲ್ ಹಿಡಿಯೋಕ್ಕೂ ಯಾರೂ ಇಲ್ಲ. ವಿಡಿಯೋ ಯಾರು ಮಾಡೋದೇ ಇಲ್ಲ. ಒಂದು ಕೈಯಲ್ಲಿ ವಿಡಿಯೋ ಮಾಡೋದು, ಒಂದು ಕೈಯಲ್ಲಿ ಮಾತಾಡಿಸ್ತೀನಿ. ನನಗೆ ಯಾರು ಇರೋದಿಲ್ಲ, ಸಪೋರ್ಟ್ ಮಾಡೋಕ್ಕೆ ಯಾರೂ ಇಲ್ಲ. ನೋಡಿ, ಕನ್ನಡಕ ಹಾಕ್ಕೊಂಡಿದ್ದೀನಿ. ರೋಡಲ್ಲಿ ಹೋಗುವಾಗ ಕಣ್ಣಿಗೆ ಧೂಳು ಬೀಳುತ್ತಲ್ಲ, ಅದಕ್ಕೆ ಕನ್ನಡಕ ಹಾಕ್ಕೊಂಡಿದ್ದೀನಿ. ನಗಾಡ್ತಾ ಇದ್ದಾಳೆ ಆಶಿಕ. ಗಾಡೀಲಿ ಏನಕ್ಕೆ ಇಷ್ಟೊಂದು ಧೂಳಿದೆ? ಧೂಳು ಓಡಿಸ್ತೀಯಾ? ಪೊಲೀಸಿರಲ್ವಾ? ಇಲ್ಲಿ ಹೋಗೋದಲ್ಲ, ಕೊಡು, ಈ ಕಡೆಯಿಂದ ಹೋಗೋದು. ಸ್ವಲ್ಪ ಬೆಕ್ಕು ತೋರಿಸು. ಇಲ್ಲಿ ನೋಡಿ, ಬೆಕ್ಕು ತೋರಿಸ್ತೀನಿ. ಇರು ನೋಡಿ, ಎಷ್ಟು ಹೈಟ್ ಇದೆ. ಒಳ್ಳೆ ಟೈಗರ್ ಥರ ಇದೆ ನೋಡಿ. ರೋಡಲ್ಲಿ ವಾಕಿಂಗ್, ಟೈಗರ್ ವಾಕಿಂಗ್, ಕ್ಯಾಟ್ ವಾಕಿಂಗ್ ಆಗ್ತಾ ಇದೆ ನೋಡಿ. ಕ್ಯಾಟ್ ವಾಕ್ ನೋಡಿ. ಮ್ಯಾವ್ ಮ್ಯಾವ್. ಇನ್ನೊಂದು ಮರಿ ಇದೆ ನೋಡಿ ಇಲ್ಲಿ ಪಕ್ಕದಲ್ಲಿ. ನೋಡಿ, ಮರಿ ಅದರದ್ದು ಮಗು ನೋಡಿ. ಒಳ್ಳೆ ಟೈಗರ್ ಥರ ಇದೆ. ಅದ್ರದ್ದು ಮಗು ಬಂತು. ಯಾರೋ ರೋಡಲ್ಲಿ ಕಸ ಹಾಕಿದ್ದಾರೆ, ಅದನ್ನೇ ನೋಡ್ತಾ ಇದೆ. ಈಗ ಗಣೇಶನ್ ಕೂರ್ಸಾಗಿದ್ದೇನೆ ಅಲ್ಲಿ ನೋಡಿ. ಇನ್ನೇನು ಬಂತಲ್ಲ ನೋಡಿ. ನಾವು ಹೋಗ್ತಾ ಇದ್ದೀವಿ ರೋಡಲ್ಲಿ. ನೋಡಿ, ನಾನು ಡ್ರೈವರ್ ಇಟ್ಟಿದ್ದೀನಿ ಗಾಡಿ ಬಿಡ್ಸೋಕ್ಕೆ. ನಾನು ಹಿಂದೆ ಕೂತಿದ್ದು. ಡ್ರೈವರ್ ಇಟ್ಟಿದ್ದೀನಿ ಅಂದರೆ ಈಗ ಅಂಪಲ್ಲಿ ಹಾಕ್ಸ್ಬಿಡ್ತಾರ ಅಂತ ನನಗೆ ಡೌಟು. ನೋಡಿ, ಗಾಡಿ ಓಡಿಸೋರು ನಮ್ಮ ಆಶಿಕ. ಮುಖದಲ್ಲಿ ಸ್ವಲ್ಪ ನಗು ಕಮ್ಮಿ ಇರೋದು. ಆ ಕಡೆ ಎರಡು ಕಡೆ ಹೋಗಿದ್ದೀವಿ. ಅಲ್ಲಿ ನಮ್ಮ ಅಕ್ಕನ ಮನೆಗೆ ಹೋಗ್ತೀವಲ್ಲ, ಆಮೇಲೆ ವಿಡಿಯೋ ಮಾಡ್ತೀನಿ. ಇಲ್ಲಿ ಆಗಲ್ಲ. ರೋಡಲ್ಲಿ ವಿಡಿಯೋ ಮಾಡ್ತಾ ಹೋದರೆ ಸೈಡಲ್ಲಿ ಬಂದು ಮೊಬೈಲ್ ಎತ್ಕೊಂಡು ಹೋದ್ರೂ ಗೊತ್ತಾಗಲ್ಲ. ಅಂತೂ ಅಕ್ಕನ ಮನೆಗೆ ಬಂದ್ವಿ. 3rd floor ಹತ್ಕೊಂಡು ಫುಲ್ ಸುಸ್ತಾಯಿತು. ನೋಡಿ, ನಮ್ಮ ಡ್ರೈವರ್ ಹಿಂದೆ ಇದ್ದಾರೆ. ನಮ್ಮ ದಿಶಾನವ್ರ ಮನೆ ಬಂದಿದ್ದು ನಾನು ಇವಾಗ. ಅವನು ಏನು ಮನೆಯಲ್ಲಿ ಅವಾಗಂದ ಫೋನ್ ಮಾಡ್ತಾ ಇದ್ದಾನೆ, ಬನ್ನಿ ಅಂತ. ಏನು ಮಾಡಿದಾನಂತ ನೋಡ್ಬೇಕು ಇವಾಗ. ನಮಗೆ ಸ್ಪೆಷಲ್ಲಾಗಿ ನೋಡ್ತೀನಿ ಈಗ. ನೋಡಿ, ನಾವು ದಿಶಾನ್ ಮನೆಗೆ ಬಂದೆ. ದಿಶಾನ್ ಏನು ಸ್ಪೆಷಲ್ ಮಾಡಿದೆ ಅಂತ ನೋಡಬೇಕು. ತುಂಬ ದಿವಸ ಆಯಿತು ದಿಶಾನ್ ನನ್ನ ವಿಡಿಯೋ ಬಂದಿಲ್ಲ. ಮೊನ್ನೆ ಒಂದ್ಸಲ ಹಾಕಿದ್ದೀನಿ ಒಂದು ವಿಡಿಯೋ. ಯಾವತ್ತು ಹಾಕಿದೆಯಲ್ಲ, ನೋಡಿಲ್ವ ನೀನು? ಹಾಕಿದ್ದೀವಿ. ಹಾಯ್ ಹೇಳ್ತೀಶ. ಹಾಯ್. ಇವನು ಒಳ್ಳೆ ಡ್ಯಾನ್ಸ್ ಮಾಡ್ತಾನೆ, ಗೊತ್ತಲ್ಲ. ನಂದು ವಿಡಿಯೋದಲ್ಲಿ ಸುಮಾರು ಶಾರ್ಟ್ಸ್ ವಿಡಿಯೋ ಎಲ್ಲ ಹಾಕಿದ್ದೀನಿ. ಒಳ್ಳೆ ಡ್ಯಾನ್ಸ್ ಮಾಡ್ತಾನೆ. ಆಮೇಲೆ ತಂಗಿಯವರೆಲ್ಲ ಇದ್ದಾರೆ, ಬಟ್ಟೆ ಮಡಿಸ್ತಾ ಇದ್ದಾರೆ. ಇವಾಗ ವಿಡಿಯೋ ಮಾಡಲ್ಲ. ಬಟ್ಟೆ ಎಲ್ಲ ನೀಟಾಗಿ ಮಡಿಸಿ ಗೋಡ್ರೇಜ್ ಎಲ್ಲ ತುಂಬಿಸಿದ ಮೇಲೆ ಅವ್ರನ್ನೆಲ್ಲ ತೋರಿಸ್ತೀನಿ. ಆಮೇಲೆ ನಮ್ಮ ಇನ್ನೊಬ್ರು ಬಂದಿದ್ದಾರೆ ನೋಡಿ, ಅವ್ರು ಸುಮಾರು ದಿವಸ ಆಯಿತು. ಅವ್ರನ್ನ ತೋರಿಸ್ತೀನಿ ಇವಾಗ. ಆ ಕಡೆ ನೋಡಿ, ಕೂದಲು ಎಷ್ಟು ಚೆನ್ನಾಗಿ ಕಟ್ಟಿಂಗ್ ಬಂದಿದ್ದಾಳೆ ನೋಡಿ. ಇಷ್ಟು ಉದ್ದ ಕೂದಲಿತ್ತು, ಇದನ್ನು ಇಷ್ಟು ಚಿಕ್ಕ ಬಂದಿದ್ದಾಳೆ. ಈಗ ನಾನು ಸ್ವಲ್ಪ ಶಾರ್ಟ್ ಮಾಡಿಸೋಣ, ಇನ್ನೂ ಸ್ವಲ್ಪ ಶಾರ್ಟ್ ಮಾಡಿಸೋಣ ಅಂತ ನೋಡ್ತಾ ಇದ್ದೀನಿ. ಚೆನ್ನಾಗಿ ಬಂದಿದೆ ಕಟ್ಟಿಂಗ್ ಮಾಡಿದ್ದು, ಸೂಪರ್ ಆಗಿದೆ. ಇದು ಯಾರಂತ ತೋರಿಸ್ತೀನಿ ನೋಡಿ ಇವಾಗ. ಇದು ಯಾರ್ದು ಹೇರ್ ಅಂತ ಗೊತ್ತಾಯ್ತಲ್ಲ, ನಮ್ಮ ದಿಶಾಂದು. ಅವಳು ಊರಿಗೆ ಹೋಗಿದ್ಲು, ಅವಳ ಅಮ್ಮನ ಜೊತೆ ಬಂದಿದ್ದಾಳೆ ಇವಾಗ ಬೆಂಗಳೂರಿಗೆ. ಎಷ್ಟು ದಿವಸ ಆಯಿತು ಊರಲ್ಲಿ?
8 ದಿನ 15 ಡೇಸ್ 15 ಡೇಸ್ ಅಮ್ಮನ ಜೊತೆ ಹೋಗಿ ಎಂಜಾಯ್ ಮಾಡಿ ಬಂದು ಮಂಗಳೂರಲ್ಲಿ. ಅವಳು ಸುಮಾರು ದಿವಸ ಆಗಿತ್ತು ಬಂದಿರಲಿಲ್ಲ ನೋಡಿ ವಿಡಿಯೋಗೆ. ಆ ಊರಲ್ಲಿ ಅದಕ್ಕೆ ನಾನು ತೋರಿಸಿದೆ. ಅವಳು ಕೂದಲು ಕಟ್ಟಿಂಗ್ ಮಾಡ್ಕೊಂಡು ಬಂದಿದ್ದಾಳೆ. ಸುಮಾರು ಉದ್ದ ಇತ್ತು ಹೇರ್ ಎಲ್ಲ ಕಟ್ಟಿಂಗ್ ಮಾಡ್ಕೊಂಡು ಬಂದಿದ್ದಾಳೆ ನೋಡಿ. ಚೆನ್ನಾಗಿ ಕಾಣಿಸ್ತಾ ಇದೆ ಮಾತ್ರ. ಅವಳು ಕೂದಲು ಚೆನ್ನಾಗಿದೆ. ಬ್ಯಾಕ್ ಗ್ರೌಂಡ್ ಕಮೆಂಟ್ಸ್ ಮತ್ತೆ ನೋಡಿ ಒಬ್ಳು ಗ್ಲಾಸ್ ಹಾಕೊಂಡಿದ್ದಾಳೆ. ಚೆನ್ನಾಗಿ ಕಾಣುತ್ತಲ್ಲ. ಗ್ಲಾಸ್ ಹಾಕ್ಬಾರ್ದು ನೋಡಿ. ಇಲ್ಲಿ ನನ್ನ ತಂಗಿ ಬಂದವಳು. ಇವಳೇ ಮಂಗಳೂರಿಂದ ಬಂದಿದ್ದು. ಹಾಯ್ ಹೇಳು ತಂಗಿ. ನನ್ನ ತಂಗಿ ಅವಳು ದಿಶಾನ್ದು ಅಮ್ಮ, ದಿಶಾನ್ ಮಾಮ್. ನನ್ನ ತಂಗಿ ಊರಿಂದ ಬಂದಿದ್ದಾಳೆ. ಅವಳು ಇದು ಮಾತ್ರ ತಂದಿಲ್ಲ. ಏನಂದರೆ ನನ್ನ ತಂಗಿ ಮೀನು ತರ್ತಾಳಂತ ಓಡಿ ಬಂದೆ. ಮೀನಿಲ್ಲ ನೋಡಿ. ಗೊತ್ತಿಲ್ಲ ಈಗ ಮಂಗಳೂರಲ್ಲಿ ಮೀನು ಇಲ್ಲ. ಇವಾಗ ಮೀನು ಎಲ್ಲೂ ಸಿಗ್ತಾ ಇಲ್ಲ ಅಂತ. ನಂಗೆ ತುಂಬ ಜನ ಮಂಗಳೂರವ್ರ ಪರಿಚಯ ಇದೆ. ಅವರೆಲ್ಲ ಹೇಳೋದು ನಿಮಗೆ ಬೆಂಗಳೂರಿಗೆ ಕಳಿಸ್ತೀವಿ ಪಾರ್ಸೆಲು ಅಂತ. ಮಂಗಳೂರಲ್ಲಿ ತುಂಬ ಮಳೆ ಇತ್ತು, ಅದಕ್ಕೆ ಮೀನಿಲ್ಲ. ಮೀನು ಇಲ್ಲಿ ಬರ್ತಾ ಇಲ್ಲ ಅಂತೆ ನೋಡಿ. ತಂಗಿನೇ ಹೇಳ್ತಿದ್ದಾಳೆ ಮೀನು ಬರ್ತಾ ಇಲ್ಲ, ಫ್ರೆಶ್ ಬರಲ್ಲ ಅಂತೆ ಇವಾಗ, ಐಸಿನ ಮೀನು ಅಂತ. ಆ ಡ್ಯಾನ್ಸ್ ಇನ್ನೂ ನೆನ್ಪೋಗಿಲ್ಲ. ಇವಾಗ ನಾನು ನಿಮ್ಗೆ ಡ್ಯಾನ್ಸ್ ಮಾಡಿ ತೋರಿಸ್ತೀವಿ. ಇವಾಗ ನೋಡಿ ಎಲ್ಲ ಅಕ್ಕ ತಂಗಿ ಮಗಳು, ನನ್ನ ಮಗಳು ದಿಶಾನು ಎಲ್ಲ ಹೊರಗಡೆ ಬಂದು ನೋಡಿ. ಒಂದು ವಿಡಿಯೋಗೆ ಬನ್ನಿ ಅಂತ ಜೋರು ಮಾಡಿ ಕರ್ಕೊಬಂದ್ರೆ, ಇಲ್ಲಾಂದ್ರೆ ವಿಡಿಯೋಗೆಲ್ಲ ಬರೋಕ್ಕೆ ಕೇಳೋದೇ ಇಲ್ಲ ಇವರು. ಈಗ ಕರ್ಕೊಬಂದಿದ್ದೀನಿ ನೋಡಿ. ಎಲ್ಲರೂ ಒಂಚೂರು ನೋಡಿ ಎಲ್ಲ ಮಾತಾಡಿಸ್ತಾ ಇದ್ದಾರೆ. ಹಾಂ ಇವ್ನು ನೋಡಿ ಡ್ಯಾನ್ಸರ್ ದಿಶಾನ್, ನಮ್ಮ ಅಕ್ಕನ ಮಗ. ನನ್ನ ಅಕ್ಕ ಇದ್ದಾರಲ್ಲ ಅವ್ರ ಮಗ ದಿಶಾನ್, ಅವಳು ಆಶಿಕಾ, ಎಲ್ಲ 3 ಜನ ನೋಡಿ ಬ್ಲ್ಯಾಕ್ ಡ್ರೆಸ್ ಹಾಕೊಂಡಿದ್ದಾರೆ. ನೋಡಿ ಎಲ್ಲ ಹೂವಿನ ಗಿಡ ಇದೆ ನೋಡಿ. ಇಲ್ಲಿ ಅಕ್ಕನ ಮನೆ ಎದುರುಗಡೆ ಎಲ್ಲ ಹೂವಿನ ಗಿಡ ಇಟ್ಟಿದ್ದಾರೆ. ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಫುಲ್ ಸುಸ್ತಾಗಿದೆ, ಅದಕ್ಕೆಲ್ಲ ಕೂತಿದ್ದಾರೆ. ಆಮೇಲೆ ಕೋಳಿ ರೊಟ್ಟಿ ಎಲ್ಲ ತಿಂದು ಕೂತಿದ್ದು, ಸುಮ್ಮನೆ ಕೂತಿಲ್ಲ. ಡ್ಯಾನ್ಸ್ ಮಾಡಿದವರಿಗೆ ಅಕ್ಕ ಕೋಳಿ ರೊಟ್ಟಿ ಸಾರೆಲ್ಲ ಹಾಕ್ಕೊಟ್ಲು, ಸರಿಯಾಗಿ ತಿಂದರು. ಇವಾಗ ನಾವು ಚಿಕ್ಕ ಇರುವಾಗ ಸ್ಕೂಲಿಗೆಲ್ಲ ಹೋಗ್ತಾ ಇದ್ವಲ್ಲ, ಆವಾಗೆಲ್ಲ ಡ್ಯಾನ್ಸ್ ಮಾಡಿದ್ದೆಲ್ಲ ನಾನು ತಂಗಿ ಅವಳು ನಾನು ಮತ್ತು ಅವಳು ಇಬ್ಬರು ಟ್ವಿನ್ಸ್ ಥರನೇ ದೊಡ್ಡವರಾಗಿದ್ವಿ. ಆವಾಗ ಡ್ಯಾನ್ಸ್ ಮಾಡಿದ್ದೆಲ್ಲ ಇವಾಗ ರಿಪೀಟ್ ಮಾಡಿದ್ವಿ. ಅವಳು ಊರಿಂದ ಬಂದಿದ್ದಾಳಲ್ವಾ, ಅದಕ್ಕೆ ಪುನಃ ಒಂದು ಸಲ ನೆನ್ಪು ಮಾಡೋಣ ಅಂತ ಎಲ್ಲ ನೆನ್ಪು ಮಾಡಿದ್ವಿ. ನಾನು ಮತ್ತು ಇವರಿಬ್ಬರು ವೀಡಿಯೋ ತೆಗಿಯೋದು. ಅಕ್ಕಪಕ್ಕದಲ್ಲಿ ಕೂತಿದ್ದಾರಲ್ಲ ಅವರಿಬ್ಬರು ವೀಡಿಯೋ. ಆಮೇಲೆ ನನ್ನ ಅಕ್ಕ ಮಗ ಕಸಿನ್ ಬ್ರದರ್ ಇದ್ದರು, ಅವ್ರ ಜೊತೆ ಎಲ್ಲ ಡ್ಯಾನ್ಸ್ ಮಾಡಿದ್ವಿ. ಖುಷಿ ಆಯಿತಾ? ಖುಷಿ ಆಯ್ತು. ಇವರಿಬ್ಬರು ಬರೀ ಸ್ಮೈಲ್ ಅಷ್ಟೇ, ಮಾತೇ ಆಡಲ್ಲ. ಮಾತಾಡೋದಂತಿಲ್ಲ, ಮಾತಾಡ್ತಾರೆ ತುಂಬ. ವೀಡಿಯೋ ಮಾಡುವಾಗ ಮಾತ್ರ ಮಾತಾಡಲ್ಲ ಅಷ್ಟೇ, ಬೇರೆ ಟೈಮಲ್ಲಿ ಚೆನ್ನಾಗಿ ಮಾತಾಡ್ತಾರೆ. ಖುಷಿ ಆಯ್ತು, ನಮಗೆ ಖುಷಿ ಆಯ್ತು. ನಾವು ಚಿಕ್ಕ ಇರುವಾಗ ಹೆಂಗೆ ಡ್ಯಾನ್ಸ್ ಮಾಡಿದ್ವಿ, ಯಾವ ಥರ ಡ್ಯಾನ್ಸ್ ಎಲ್ಲ ಕಲ್ತಿದ್ವಿ. ನಾವು ಚಿಕ್ಕ ಇರುವ ಡ್ಯಾನ್ಸ್ ಮಾಡಿದೆಲ್ಲ ಇವಾಗ ಹೆಂಗೆ ನಿಮ್ಗೆ ನೆನಪಿದೆಯಾ? ನಮ್ಗೆ ಆವಾಗದೆಲ್ಲ ಇವಾಗ ನೆನಪಿದೆ ನೋಡಿ. ಇನ್ನೊಬ್ಬ ಹೀರೋ ಬಂದ ನೋಡಿ, ಗ್ಲಾಸ್ ಹಾಕೊಂಡು. ನಾಳೆ ಎಕ್ಸಾಮ್ ಇದೆ, ಓದಿಲ್ಲ. ನಾಳೆ ಎಕ್ಸಾಮ್ ಇದೆ. ಇಲ್ಲ, ಎಲ್ಲ ಎಕ್ಸಾಮಿಗೆಲ್ಲ ಪ್ರಿಪೇರ್ ಆಗಿ ಬಂದು ಕೂತಿದ್ದಾನೆ. ನಮ್ಮ ಜೊತೆ ಡ್ಯಾನ್ಸ್ ಮಾಡ್ದ. ಇನ್ನೊಂದು ಅಕ್ಕ ಒಳಗಡೆಯಿಂದ ಬರ್ತಾ ಇದ್ದಾರೆ. ಏನಾರು ತಿಂಡಿ ಮಾಡಿಕೊಡ್ತಾರಂತ ಕಾಯ್ತಾ ಇದ್ದೀವಿ. ಲೇಟ್ ಆಯಿತು, ರಾತ್ರಿ ಆಯ್ತು. ನಾನೀಗ ಮನೆಗೆ ಹೊರಟೆ. ತಂಗಿ ಜೊತೆ ಒಂದು ವೀಡಿಯೋ ಮಾಡಿದ್ವಿ, ಖುಷಿ ಆಯಿತು. ಇನ್ನೊಂದು ವೀಡಿಯೋ ನಾಳೆ ಮಾಡ್ತೀವಿ. ಹೌದು, ಲಾಂಗ್ ಟೈಮಲ್ಲಿ ಬಂದಿದ್ದಾಳೆ, ಹಾಗಾಗಿ ಅವಳ ಜೊತೆ ಒಂದು ವೀಡಿಯೋ ಮಾಡಿದ್ದು. ಹಳೇದೆಲ್ಲ ವಿಷಯ ಮಾತಾಡಿ ಕೂತಿದ್ವಿ. ಆಮೇಲೆ ಒಂದು ಮುದ್ದೆದು ಕೋಲ್ ತಗೊಂಡು ಹೋಗ್ತಾ ಇದ್ವಿ. ಮುದ್ದೆಗೆ ಕೆಲವ್ರು ಕೇಳ್ತಿದ್ರು, ನೀವು ಚಪಾತಿ ಮಾಡೋದು ಕೋಲಲ್ಲಿ ಮುದ್ದೆ ಮಾಡ್ತೀರಾ?
ಇಲ್ಲ ಇವತ್ತು ನಮ್ಮ ಅಕ್ಕನ ಮನೇಲಿ ಮುದ್ದೆ ಕೋಲ್ ಸಿಕ್ತು ಇಟ್ಕೊಂಡು ಹೊರಟ್ವಿ. ಅದರಲ್ಲಿ ದಿಶಾನಿಗೆ ಎರಡು ಕೊಡೋಣ ಅಂತದ್ರಲ್ಲಿ. ಈ ವಿಡಿಯೋ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಗುಡ್ ನೈಟ್. ಗುಡ್ ನೈಟ್ ಎಲ್ರಿಗೂ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್ ಬಾಯ್. ಬಾಯ್ ಬಾಯ್. ನೋಡಿ ಅಲ್ಲಿ ಬಾಯ್ ಬಾಯ್. ಇದೆ ನಮ್ಮ ಅಕ್ಕ ಒಬ್ಬಳು ಮಿಸ್ ಆಗಿದೆ. ಒಂದು ನಿಮಿಷ ವಿಡಿಯೋ ಎಂಡ್ ಆಗಿಲ್ಲ. ಎಂಡ್ ಆಯಿತು. ಬಾಯ್ ಬಾಯ್. ದಿಶಾನಿಗೆ ಲಾಸ್ಟ್ ತೋರಿಸ್ತೀವಿ. ಬಾಯ್. ಝೂಮ್ ಮಾಡಿ.